ಈಗ ನಾನು ಯಾರ ಮನೆಗೆ ಹೋಗ್ಲಿ? ನಮ್ಮಮ್ಮ ಚೊಪ್ಪಲೆ ಹೊಡಿತದೆ, ನಮ್ಮ ಅಕ್ಕನೂ ಮನೆಗೆ ಬಿಟ್ಕೊಳಕ್ಕಿಲ್ಲ. ಮತ್ತು ಯಾರ ಮನೆಗೆ ಅಂತ ಹೋಗ್ಲಿ ನಾನು? ಯಾರ ಮನೆಗೆ ಹೋಗ್ಲಿ? ನನ್ನ ಗಂಡನ ಮನೆಯೇ ಮೇಲು, ಬಿಟ್ರೆ ಇನ್ನು ಯಾರು ಬಿಟ್ಕೊಳಕ್ಕಿಲ್ಲ. ಆದರೆ ಮೊನ್ನೆ ನನ್ನ ಗಂಡ ಯಾವಳ ಜೊತೆನೋ ಇದ್ದ, ಅಷ್ಟೇ ಸಾಲದು ಅಂತ ಹೇಳ್ಬಿಟ್ಟು ನಾನು ಬೇರೆ ಸರಿಯಾಗಿ ಆವಾಜ್ ಹಾಕ್ಬಿಟ್ಟು ಬಿಲ್ಡಪ್ ಬೇರೆ ಕೊಟ್ಟಿದ್ದೀನಿ. ಇವಾಗ ಮತ್ತೆ ನಾನು ಅಂದರೆ ಆಗಲ್ಲ. ಮತ್ತು ಈಗ ಏನು ಮಾಡೋದು? ನಮ್ಮ ಅತ್ತೆನ ನೈಸ್ ಮಾಡಿದ್ರೆ ಸೇರಿಸ್ಕೊತಾಳೆ ಅಂತ ಅನ್ನಿಸ್ತಿದೆ. ನಮ್ಮ ಅತ್ತೆಗೆ ನೈಸ್ ಮಾಡಿಬಿಡ್ಲಾ? ಇಲ್ಲ ಅಂದರೆ ಬೇರೆ ದಾರಿ ಇಲ್ಲ. ನಿಮ್ಮಿ ಮಾನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ನಿಮ್ಮಿ ನಾಟಕ ಮಾಡ್ಕೊಂಡೆ ಮನೆಗೆ ಸೇರ್ಕೋಬೇಕು. ಇಲ್ಲ ಅಂದರೆ ನಿನ್ನ ಬೀದಿ ಪಾಲಾಗೋಗ್ಬಿಡ್ತೀಯ. ಇವತ್ತು ಈಚೆ ಕಡೆನೇ ಮನೆ ಕಬೇಕಾಯ್ತದೆ. ಆ ಬಡ್ಡಿ ಬಂಗಾರಮ್ಮನೂ ಬೀದಿಗೆ ಬಂದು ಅವ್ರ ಫ್ಯಾಮಿಲಿನೇ ಬೀದಿಗೆ ಬಂದೈತೆ. ಇನ್ನು ನೀನು ಗ್ಯಾರಂಟಿ ಬೀದಿಗೆ ಬೀಳ್ತೀಯ. ಇದೆಲ್ಲ ನಿನಗೆ ಬೇಕಾ? ಹೋಗಿ ನಿಮ್ಮ ಅತ್ತೆ ಕಾಲಿಡ್ಕೊಳ್ಳೋದೆ ವಾಸಿ. ಅತ್ತೆ ಅತ್ತೆ ಅತ್ತೆ, ನಿಮ್ಮಿ ಬಂದ? ಬಾ ನಿಮ್ಮಿ, ಬಾ ಕೂತ್ಕೋ ಬಾ. ಅತ್ತೆ ನನಗೆ ಕ್ಷಮಿಸ್ಬಿಡಿ ಅತ್ತೆ, ಕ್ಷಮಿಸ್ಬಿಡಿ. ಏನೋ ಗೊತ್ತಿರಲಿಲ್ಲ ನನಗೆ, ಏನೇನೋ ಮಾಡೋಕ್ಕೋಗಿ ಏನೇನೋ ಆಯಿತು ಅತ್ತೆ. ನಾನು ಬೇಕಂತ ಹೋಗಲಿಲ್ಲ ಅತ್ತೆ. ನಮ್ಮ ಮನೆಗೆ ಯಾವುದೋ ದ್ವೇಷ ಬೇಚಾರ ಹೋಗ್ಬಿಟ್ಟಿತ್ತು ನನಗೆ. ಈ ಥರ ಎಲ್ಲ ಮೋಸ ಮಾಡಿಬಿಟ್ರಲ್ಲ, ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಇನ್ನು ಬೇರೆ ದಾರಿ ಇಲ್ದಂಗೆ ಬಿಟ್ಟೋದೆ ಅತ್ತೆ. ಬೆಳಿಗ್ಗೆ ಎಲ್ಲ ನೀವೇ ನೆನಪಾಗ್ತಿದ್ರಿ, ಸಂಜೆ ಎಲ್ಲ ನೀವೇ ನೆನಪಾಗ್ತಾಯಿದ್ರಿ. ನಿಮ್ಮನ್ನು ಬಿಟ್ಟು ನನಗೆ ಯಾರೂ ನೆನಪಾಯ್ತಿರ್ಲಿಲ್ಲ. ಅದಕ್ಕೆ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಕೆನೇ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು ನನಗಂತೂ ಅತ್ತೆ. ಈಗಾದ್ರೂ ನಾನು ನಿಮ್ಮನ್ನ ನೆನೆಸ್ಕೊಂಡು ಮನೆಗೆ ಬಂದಿದ್ದೀನಿ ಕಣತ್ತೆ. ಅಲ್ಲ ಕಣವ, ಮನೆ ಬಿಟ್ಟು ಹೋದ್ರೆ ಮರುವದಿರ್ತದೆ ಹೇಳು. ನೀನು ಇಂಥ ಕೆಲಸ ಮಾಡ್ಬೋದಿತ್ತಾ? ನಿನ್ನ ಗಂಡ ನೋಡಿದ್ರೆ ಮನೆಗೆ ಬಿಟ್ಕೋಬೇಡ, ನಾನು ಬರೋ ಗಂಟ ಬಿಟ್ಕೋಬೇಡ, ಯಾರು ಬಂದರೂ ಬಿಟ್ಕೋಬೇಡ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟವನಿ. ಅಂಥದ್ರಾಗೆ ಇವಾಗ ನೀನು ಮನೆಗೆ ಬಿಟ್ಕೊಂಡ್ರೆ ನನಗೆ ಮರ್ಯಾದೆ ಇರ್ತದೆ ಹೇಳು? ನನ್ನ ಮಗ ಹೆಂಗೆ ಸಿಕ್ಕರಂಗೆ ಮಾತಾಡ್ತಾನೆ. ಅತ್ತೆ, ನಿಮ್ಮ ಮಗಂಗೆ ಬ್ಯಾರೆ ಸಂಬಂಧ ಐತೆ ಕಣತ್ತೆ. ಈ ಕಣ್ಣಾರೆ ನಾನು ನೋಡಿದ್ದೀನಿ. ಯೋನಮ್ಮಿ ಹೇಳ್ತಿದ್ದೀಗ ಬ್ಯಾರೆ ಸಂಬಂಧ ಐತೆ. ಹೂ ಕಣತ್ತೆ, ನಾನು ಕಣ್ಣಾರೆ ನೋಡಿದ್ದೀನಿ ಕಣತ್ತೆ. ನಾನೇ ನೋಡಿದ್ದೀನಿ ಕಣತ್ತೆ. ಯಾವುದೋ ಹುಡುಗಿ ಜೊತೆ ಕೈ ಹಿಡ್ಕೊಂಡು ಮಾತಾಡ್ತಿದ್ದೆ ಕಣತ್ತೆ. ಆ ದೇವಸ್ಥಾನದಾಗೆ ಏನು ಕಿಸ್ಕೊಂಡು ನುಲ್ಕೊಂಡು ಮೈ ಮುಟ್ಕೊಂಡೆಲ್ಲ ಮಾತಾಡ್ತಾ ಇದ್ರು, ನಾನೇ ನೋಡಿದ್ದೀನಿ. ಈಗ ನಾನು ಮನೆಗೆ ಬರ್ತೀನಿ ಅಂದರೆ ಅದಕ್ಕೆ ನನ್ನ ಗಂಡ ಬ್ಯಾಡ ಅಂತ ಹೇಳೋದು ಕಣತ್ತೆ. ಅತ್ತೆ, ಹೆಂಗನ ಮಾಡಿ ನನ್ನ ಮನೆಗೆ ಸೇರಿಸ್ಕೊಳ್ರಿ ಅತ್ತೆ. ನಿಮ್ಮ ಮಗ ಏನು ಹೇಳಿದ್ರು ಕೇಳಬೇಡ್ರಿ ಅತ್ತೆ. ಇನ್ನು ಮೇಲೆ ನಾನು ಬಿಟ್ಟು ಹೋಗೋಕ್ಕಿಲ್ಲ ಕಣತ್ತೆ. ಇಲ್ಲೇ ಇದು ಬಿಡ್ತೀನಿ. ಬಿಟ್ಟೋದ್ರಿ ನನ್ನ ಕಿತ್ತ ಬೇಕಾದ್ರೆ ನೀವು ಏನು ಬೇಕಾದ್ರೂ ಮಾಡಿ, ಆದರೆ ನಾನು ಬಿಟ್ಟು ಹೋಗೋಕ್ಕಿಲ್ಲ. ಅಯ್ಯೋ 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 ಅಯ್ಯೋ, ಮನೆಯಾಳು ನನ್ನ ಮಗ ಅಂತ ಕೆಲಸ ಮಾಡೋಕ್ಕಿಲ್ವೇ? ಈಗ ಯಾರು ಮತ್ ಕಟ್ಕೊಂಡಂತ ಕೆಲಸ ಮಾಡ್ತಾವನೋ ಏನೋ ಭಗವಂತೆ, ನಾ ಕಾಣೆ. ಅಯ್ಯೋ ದೇವ್ರೆ, ಏನು ಮಾಡೋದು ಇವಾಗ? ನಿನ್ನ ಮನೆ ಬಿಟ್ಟು ಹೋಗಿದ್ದೀನಿ, ನೀ ದೊಡ್ಡ ಕತೆ ಆಗೋಗ್ಬಿಡ್ತು. ಹೆಂಗೋ ಮರ್ಯಾದಿನಾಗ ಮನೆಯಾಗಿದ್ದ ನೀನು ಇದು ಬಿಟ್ಟು ಹೋಗಿದ್ದಕ್ಕೆ ನೀ ಹೆಂಗೋ ಆಡ್ತಾವನಿ ನೋಡು. ಬಾ ಒಳಗಡಿಕೆ ಕುಂತ್ಕೊಂಡು ಮಾತಾಡೋಣ ಏನೋ ಒಂದು. ಅವನು ಬರಲಿ ಹೇಳ್ತೀನಿ ನಾನು. ನೀನು ಹಿಂಗೆಲ್ಲ ಬಿಟ್ಬಿಟ್ಟು ಹೋಗೋದು, ಹಂಗೆ ಮಾಡೋದು ಹಿಂಗೆ ಮಾಡೋದು ಮಾಡಿದ್ರೆ ಯಾ ಗಂಡಸರು ನೆಟ್ಗಿತ್ತಾರೆ ಹೇಳು? 3 ದಿನ ಇದ್ದು 3 ದಿನ ಹೊಂಟೋಗ್ಬಿಟ್ರೆ ನನ್ನ ಮಗ ಬೇರೆ ಸೇರಿಸ್ಲೇ ಬೇಡ ಕಣಮ್ಮ. ಒಳಗಡೆಗೆ ಸೇರಿಸಿದ್ರೆ ನಾನು ಈಚೆ ಕಡೆಗೆ ಹೋಯ್ತೀನಿ, ನಾನು ಇರೋದೇ ಇಲ್ಲ ಅಂತ ಬೇರೆ ಹೇಳ್ಬಿಟ್ಟವನಿ. ಏನು ಮಾಡೋದು, ಏನು ಕಥೆಯೋ ನಾ ಕಾಣೆ. ಆದ್ರೂ ಈ ಬಂದಿರೋ ಸೊಸೆನ ಮನೆಯಿಂದ ಈಚೆ ಕಡೆ ಕಳ್ಸೋಕ್ಕಾಯ್ತದ? ನೀನೂ ಬೇಕು. ಅದಕ್ಕೆ ನೀ ಬಾ ಹೋಗ್ಲಿ ಒಳಗಡಿಗೆ ಬಾ, ಏನೋ ಒಂದು ಮಾತಾಡೋಣ, ಬಾ ಒಳಗಡಿಕೆ. ಅತ್ತೆ, ನನಗೆ ಕ್ಷಮಿಸ್ಬಿಡಿ ಅತ್ತೆ, ಪ್ಲೀಸ್ ಅತ್ತೆ. ಕ್ಷಮಿಸ್ಬಿಡಿ ಅತ್ತೆ. ನಾನು ಇನ್ನೊಂದ್ಸಲ ಇಂಥ ಕೆಲಸ ಮಾಡಿ ಮನೆ ಬಿಟ್ಬಿಟ್ಟು ಹೋಗೋಕ್ಕಿಲ್ಲ ಕಣತ್ತೆ. ನಿಮ್ಮ ಮಗಂಗೆ ನೀವೇ ಏನೋ ಹೇಳಿ ಸಮಾಧಾನ ಮಾಡಿ ಏನೋ ಒಂದು ಮಾಡಬೇಕು ಕಣತ್ತೆ. ಆವಾಗ ಏನೇನು ನಾನಂತೂ ಸಮಾಧಾನ ಮಾಡ್ಕೊಳ್ಳೋದು. ನಿಮ್ಮ ಮಗಂಗೆ ಫೋನ್ ಮಾಡ್ಬಿಟ್ಟು ಕರೆಸಿ ಹೇಳಿ ಅತ್ತೆ. ತಿರುಗಿ ಬಂದಮೇಲೆ ಮನೆ ಬಿಟ್ಬಿಟ್ಟು ಹೋಗು ಅಂದರೆ ನನ್ನ ಕೈಲಿ ಹೋಗೋಕ್ಕಾಗಲ್ಲ ಅತ್ತೆ. ಬೇರೆ ಯಾವುದೋ ಹುಡುಗಿ ಜೊತೆ ಓಡಾಡ್ತಾವನೆ ಕಣತ್ತೆ. ಇನ್ನು ನನ್ನ ಕತೆ ಮುಗಿಯಿತು ಅಷ್ಟೇ ಕಣತ್ತೆ. ಏನೋ ಕೋಪ ಮಾಡ್ಕೊಂಡು ಹೋಗಿದ್ದೆ ಕಣತ್ತೆ. ಈಗ ಅರ್ಥ ಆಯಿತು, ನಾನು ವಾಪಸ್ ಬಂದಿದ್ದೀನಿ ಕಣತ್ತೆ. ಮತ್ತೆ ಹಿಂಗೆ ನೀನು ಬಿಟ್ಬಿಟ್ಟು ಹೋದ್ರೆ ಅಂತ ನನಗೆ ಟೆನ್ಷನ್ನು ಕಣತ್ತೆ. ನೀವೇ ಕರೆದೋಸಿ ಬುದ್ಧಿ ಹೇಳಿ. ಇನ್ನೊಂದು ಕಿತ್ತ ನಾನು ಸತ್ರೂ ನಾನು ಹೋಗಕ್ಕಿಲ್ಲ ಮನೆ ಬಿಟ್ಬಿಟ್ಟು ಕಣತ್ತೆ. ಇಲ್ಲೇ ಇರ್ತೀನಿ ಕಣತ್ತೆ. ನೀನು ಹೇಳ್ದಂಗೆ ಕೇಳ್ತೀನಿ ಕಣತ್ತೆ. ದಯವಿಟ್ಟು ನನ್ನ ಮನೆಗೆ ಇರಿಸ್ಕೊಳ್ಳಿಯತ್ತೆ. ನಿಮ್ಮ ಮಗಂಗೆ ಫೋನ್ ಮಾಡಿಬಿಟ್ಟು ಹೇಳತ್ತೆ, ಒಂದೇ ಒಂದು ಕಿತ್ತ ಹೇಳತ್ತೆ. ಫೋನ್ ಮಾಡಿಬಿಟ್ಟು ನೀವು ನನಗೆ ಕ್ಷಮಿಸಿದ್ದೀನಿ ಅಂತ ಹೇಳತ್ತೆ ಫಸ್ಟು. ಅಯ್ಯೋ ನಿಮ್ಮಿ ಎದುರು, ನನ್ನ ಮಗಂಗೆ ಫೋನ್ ಹಾಕ್ಬಿಟ್ಟು ಬರ್ತೀನಿ. ಅವನು ಎದ್ದು ಕುಂತ್ಕೋಬೇಕು ಸುಮ್ಕೇನೆ. ಕುಂತ್ಕ, ನಾನು ಫೋನ್ ಹಾಕ್ಬಿಟ್ಟು ಬರ್ತೀನಿ ಅಂತಾಗ ಮಾತಾಡ್ಬಿಟ್ಟು ಈಗ ನೀನು ಹೆಂಡ್ರು ಬಂದವಳೆ ಅಂತ ಹೇಳ್ತೀನಿ. ಅದು ಏನು ಮಾಡ್ತಾನೋ ಮಾಡಲಿ. ನೀನು ಹೋಗು, ಎದ್ದೋಳು, ಕ್ಷಮಿಸ್ತೀನಿ ಎದ್ದೋಳು. ನಾನು ಕುಂತ್ಕೋವು, ನಾನು ಮಾತಾಡ್ತೀನಿ, ನಿಮ್ಮ ಗಂಡತಾಗ ಮಾತಾಡ್ತೀನಿ, ಕುಂತ್ಕೋವು. ಹಬ್ಬ ಸದ್ಯ ನಮ್ಮ ಅತ್ತೆನ ಹೆಂಗೋ ಹೊಲಿಸ್ಕೊಂಡೆ. ನನ್ನ ಗಂಡನೊಬ್ಬನ ಹೊಲಿಸ್ಕೊಬಿಟ್ರೆ ಸಾಕು. ಈ ಮನೆಗೆ ಹೆಂಗೋ ಫಿಕ್ಸ್ ಆಗ್ಬಿಟ್ಟು ಆಮೇಲೆ ಡೂಪ್ಲೆಕ್ಸ್ ಮನೆ ಕಟ್ಕೊಂಡ್ರೆ ಆಯಿತು. ಕೊಡ್ತಾರೆ, ಎದ್ರು ಕುಂತ್ರು ನಿಂತರು ಡೂಪ್ಲೆಕ್ಸ್ ಅಂದರೆ ಯಾರು ತಾನೇ ಕಟ್ಟಲ್ಲ. ಹಾಳಾಗೋಗ್ಲಿ ಕಟ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಅವರೇ ಸುಮ್ಕಾಯ್ತಾರೆ. ಅಷ್ಟೇನೆ, ಹಂಗೆ ಮಾಡೋದು ನಾನು. ಹಂಗೆ ಮಾಡಿಬಿಟ್ಟು ಹಂಗೆ ಡೂಪ್ಲೆಕ್ಸ್ ಮನೆ ಕಟ್ಟಿಸ್ಕೊಬಿಡ್ತೀನಿ. ನನ್ನ ಗಂಡ ಏನು ಮಾಡ್ತಾನೆ? ಎಷ್ಟೋ ದಿನ ಆದ್ಮೇಲೆ ಮನೆಗೆ ಬಂದೋಳಲ್ಲ ಅಂತ ಹೇಳ್ಬಿಟ್ಟು ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಯ್ತಾನೆ ಅಂತ ಅನ್ನಿಸ್ತದೆ. ಎಲ್ಲಪ್ಪ ನಮ್ಮ ಅತ್ತೆ ಇಷ್ಟೊತ್ತಾದರೂ ಫೋನಾಗ ಮಾತಾಡ್ಕೊಂಡು ಬರಲಿಲ್ವೇ? ನಮ್ಮ ಅತ್ತೆನ ಎಷ್ಟು ಚೆನ್ನಾಗಿ ಯಾಮರ್ಸ್ಬಿಡ್ಬೋದು. ಹೆಂಗೋ ನಮ್ಮ ಅತ್ತೆನೇ ನನ್ನ ಗಂಡ ಆಗಿದ್ದರೆ ಇನ್ನೂ ಚೆನ್ನಾಗಿ ಯಾಮರ್ಸ್ಬೋದಿತ್ತು. ಆದರೆ ಏನು ಮಾಡ್ತೀಯ, ಆಗಕ್ಕಿಲ್ವೇ ಯಾಮರ್ಸೋಕ್ಕೆ? ಎಲ್ಲಿ ಇನ್ನೂ ಬರಲಿಲ್ವಲ್ಲ ಅತ್ತೆ. ಲಾ ಲಾ ಲಾ, ಈ ಬಂಗಾರಮ್ಮವ್ರು ಬೀದಿಗೆ ಬೀಳ್ಬೋದು, ಆದರೆ ನಿಮ್ಮಿ ಬೀದಿಗೆ ಬೀಳಕ್ಕಿಲ್ಲ. ಅವ್ರು ಎಲ್ಲೋಗಿರ್ತಾರೆ ಇವಾಗ? ಬೀದಿನಾಗ ಬಿದ್ದಿರ್ತಾರಲ್ವ, ನಾನಂತೂ ಬೀದಿಗೆ ಬೀಳಲ್ಲ.
ಅಯ್ಯೋ ನಿನ್ ಗಂಡ ಕೂಗಾಡ್ತಾವ್ನ ಕಣವ ಕೂಗಾಡ್ತಾವ್ನಿ. ಯಾಕೆ ಬಿಟ್ಕೊಂಡೆ ಅವಳನ್ನ ಮನ್ಗೆ ಯಾಕೆ ಬಿಟ್ಕೊಂಡೆ ನಿಂಗೇನು ಬಂದಿರೋ ದೊಡ್ಡವಾಗ ನಿಂಗೆ ಬುಟ್ಕಬಾರ್ದಾಗಿತ್ತು ನೀನು ಬುಟ್ಕೊಂಡ್ರೆ ನನ್ನ ಮನೆಗೆ ಬರಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೋಲ್ ಕೂಗಾಡ್ತಾವ್ನ ಸುಮ್ಕೆ ನೀನು ಏನು ಮಾಡೋದು ಅಂತ ನೀನು ಅರ್ಥ ಆಯ್ತಿಲ್ಲ. ಬತ್ತೀನಿ ಮನೆಗೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ದ ನೋಡವ ಅವ್ನು ರೇಗಾಡ್ಬೇಕಾ ನೀನು ಹೊಸಿ ಸುಮ್ಕಿದ್ ಬಿಡ್ಬೇಕು ಸರಿನಾ. ಅದು ಏನು ಮಾಡ್ಬಿಟ್ಟು ಗೊತ್ತನೋ ಏನು ಕಥೆಯೋ ನನಗೂ ಗೊತ್ತಿಲ್ಲ. ಅಂತೂ ಕೂಗಾಡ್ತಿದ್ದ ಏನಕ್ಕೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀನು ಹೊಸಿ ಹುಷಾರಾಗೆ ಇರು. ನೀನು ಜೋರಾಗಿ ಕೂಗಾಡ್ಬಿಟ್ರೆ ಆಮೇಕಿಂದ ಇಬ್ರದ್ದು ಜಗಳಕ್ಕೆ ಬಿದ್ದುಬಿಡ್ತದೆ. ಸರಿ ಅತ್ತೆ ನಾನೇನು ತಪ್ಪು ಮಾಡಿಲ್ಲ ಕಣತ್ತೆ. ನಿಮ್ಮ ಮಗನೇ ಯಾವಳನ್ನೋ ಇಕ್ಕೊಂಡವನೇ ಅನ್ನಿಸ್ತದೆ. ಅದಕ್ಕೆ ನಾನು ಬಿಟ್ಬಿಟ್ಟು ಹಿಂಗೆಲ್ಲ ಮಾಡ್ತಿರೋದು ಕಣತ್ತೆ. ಟಿವಿ ಹೊಸಿ ಬಂದ್ಮೇಲೆ ತಗೊಳ್ಕೊಳ್ಳಿ ಎಲ್ಲ ಸರೋಯ್ತದೆ. ನಾನು ಒಳ್ಳೆಳು ಕಣತ್ತೆ ಬೇರೆ ಯಾರನ್ನ ಕೇಳ್ಕೊಬನ್ನಿ ಕಣತ್ತೆ. ನನ್ನಷ್ಟು ಒಳ್ಳೆಳು ಎಲ್ಲೂ ಸಿಗೋದೇ ಇಲ್ಲ. ಅರೆ ನಿಮ್ಮ ಮಗನೇನೆಯ ಇಂಥ ಕೆಲಸ ಮಾಡ್ತಿರೋದು. ನೀವೇ ಒಂದ್ಕಿತ ನಿಮ್ಮ ಮಗ ಬಂದಮೇಲೆ ಹೇಳಿ ಎಲ್ಲ ಮಾತಾಡ್ಬಿಟ್ಟು ಕೇಳಿ. ಹುಡುಗಿ ಜೊತೆ ದೇವಸ್ಥಾನದಾಗ ಇದ್ದಿದ್ದು ನಿಜನ ಸುಳ್ಳ ಕೇಳಿ ಎಲ್ಲ ಗೊತ್ತಾಯ್ತದೆ. ಸರಿ ಕಣಮ್ಮಿ ಆಯ್ತು ಕುಂತ್ಕ ಸದ್ಯ ಯಾವೋ ವಾಪಸ್ ಬಂದ್ಬಿಟ್ಟಲ್ಲ. ನಾನು ಅವಾಗ ಕರ್ದಾಗೆ ಬಂದಿದ್ರೆ ಇಷ್ಟೊಂದೆಲ್ಲ ತಾಪತ್ರೆ ಆಯ್ತಿರಲಿಲ್ಲ. ನನ್ನ ಮಗ ಇವಾಗ ನಿನ್ನ ಮ್ಯಾಲೇ ಅಯ್ಯಯ್ಯೋ ಕೊತ ಅಂತಾವನಿ. ನಾನೇನೋ ನಿನಗೆ ಕ್ಷಮಿಸ್ಬಿಡ್ತೀನಿ ಕಣಮ್ಮ ವಯಸ್ಸಾಗಿರೋಳು ನಂಗೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾನು ಕ್ಷಮಿಸ್ಬಿಡ್ತೀನಿ. ಆದರೆ ನನ್ನ ಮಗ ಬಿಸಿ ರಕ್ತದನು ಕ್ಷಮಿಸ್ತಾನ ನೋಡಮ್ಮಿ. ಎಷ್ಟಾಗಲಾದರೂ ಗಂಡನ ಮನೆಗೆ ಬಡ್ದಾಡ್ಕೊಂಡು ಇರಬೇಕು ಬಿಟ್ರೆ ಹಿಂಗೆಲ್ಲ ಕಾಲೇಜ್ಬಿಟ್ಟು ಈಚೆ ಕಡೆಗೆ ಹೋಗ್ಬಾರ್ದು ಸರಿನೇ. ಬಂದಾಗ ಹೊಸಿ ನೀನೇ ನೈವಾಗಿ ನಯಸ್ಸಾಗಿ ನೀನೇ ಮಾತಾಡಬೇಕು. ಅಷ್ಟು ಬಿಟ್ರೆ ನನ್ನ ಕೈಲಿ ನೀನು ಇಲ್ಲ ಕಣವ. ನಿನ್ನ ಗಂಡನ್ನ ನೀನೇ ನೋಡ್ಕೋಬೇಕು ಅಷ್ಟೇ. ನೀನೇ ಕೇಳ್ತೀನಿ ಯಾಕೆ ಇನ್ನೊಬ್ಳು ಜೊತೆ ಇದ್ದಂತೆ ಅಂತ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಮಾಡೋಕೆ ನನ್ನ ಕೈಲಿ ಆಗಕ್ಕಿಲ್ಲ. ಸರಿ ಪುಡಿಯತ್ತೆ ಬಂದಾಗ ನಾನೇ ಕೇಳ್ಕೊತೀನಿ. ನಾನು ಇದೇ ಮನೆಗೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ ಅತ್ತೆ ಅವತ್ತೇ ಬತ್ತಿದ್ದೆ ಕಣತ್ತೆ ನನ್ನ ಮನೆಗೆ. ಅದೇ ಇವ್ರು ಯಾರೋ ಬೇರೆ ಹುಡುಗಿರ ಜೊತೆ ಇರೋದನ್ನ ನೋಡ್ಬಿಟ್ನಾ ಅದಕ್ಕೇನೆ ಬರಲಿಲ್ಲ. ಇಲ್ಲ ಅಂದಿದ್ರೆ ಅವತ್ತೇನೆ ನೀವೆಲ್ಲ ನೆನಪಾದ್ರಿ. ಯಾವತ್ತಿದ್ರು ಜೀವನಕ್ಕೆ ಗಂಡನೇ ಗೊಟ್ಟಿ ಯಾರು ಇಲ್ಲ ಅಂತ ನನಗೂ ಗೊತ್ತಾಯ್ತಾ. ಅದಕ್ಕೆ ನಾನು ಅವತ್ತೇನೆ ಗೊತ್ತಾಯಿದ್ದೆ. ಆದರೆ ಇಂಥ ಮೋಸ ಮಾಡ್ಬಿಟ್ಟ ನಿಮ್ಮ ಮಗ. ಅದಕ್ಕೆ ಬರೋ ಮನಸ್ಸೇ ಹೊಂಟೋಗ್ಬಿಡ್ತು. ಅದಕ್ಕೇನೆ ಬರಲಿಲ್ಲ ಕಣತ್ತೆ. ಅದಕ್ಕೆ ನಮ್ಮ ಅಕ್ಕವ್ರ ಮನೆ ಆ ಮನೆ ಈ ಮನೆ ಅಂತ ತಿರ್ಕೊಂಡಿದ್ದು. ಇವಾಗ ನೆನಪಾಗಿದ್ದ ತಕ್ಷಣ ನೋಡಿದ್ರೆ ಏನೋ ಊತು ಮಾಡಿ ಗಂಡಂಗೆ ಬುದ್ಧಿ ಹೇಳೋಣ ಅಂತ ಹೇಳ್ಬಿಟ್ಟು ಹಂಗೆ ಬಂದ್ಬಿಟ್ಟೆ ಕಣತ್ತೆ ಅಷ್ಟೇನೇನೆ. ಸರಿಯತ್ತೆ ನಾನೇ ಕಾಪಿ ಮಾಡ್ಕೊಬಿಟ್ಟು ಬರ್ತೀನಿ. ಕುಂತ್ಕೊಳ್ಳಿ ಅತ್ತೆ ನೀವು ಕುಂತ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಬರ್ತಿದ್ದೀರಿ. ಇದೇನಲ್ಲ ನನ್ನ ಸೊಸೆ ಹಿಂಗೆ ಬದಲಾಗ್ಬಿಟ್ಟವಳೆ. ಮೊದಲು ಥರ ಇಲ್ವೇ. ಮೊದಲು ದಿಮಾಕ್ ಮಾಡ್ಕೊಂಡು ದೌಲತ್ ಮಾಡ್ಕೊಂಡು ಹಂಗೆಲ್ಲ ಇದ್ಲು. ಇವಾಗ ನೋಡ್ರಿ ಅತ್ತೆ 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 ಅಂತ ಕೈ ಕಾಲು ಇಟ್ಕೊಳ್ಳೋಕ್ಕೆ ಬಂದವಳಲ್ಲ. ಏನು ಸಂಸಾರ ಅಂತ ಹೇಳ್ದು. ನನ್ನ ಮಗ ನೋಡಿದ್ರೆ ಬುಟ್ಕಬೇಡ ಕಣಮ್ಮ ಅವಳನ್ನ ಸರಿ ಇಲ್ಲ ಅಂತಾನೆ. ಇವಳು ನೋಡಿದ್ರೆ ಅತ್ತೆ ಅತ್ತೆ ಅಂತ ಕಾಲಿಗೆ ಬೀಳ್ತಾಳೆ. ಯಾರ ಮಾತು ಕೇಳನಿ ಯಾರ ಮಾತು ಬಿಡನಿ ಯಾರು ನಂಬನಿ ಹೋಗತ್ತ. ನಂಗಂತೂ ಅರ್ಥನೇ ಆಯ್ತಿಲ್ಲ. ನೀನೇನು ಮಾಡೋಕ್ಕಾಯ್ತದೆ. ಸರಿ ಬಿಡು ಬಂದಿರೋ ಸೊಸೆ ನಿನ್ನ ಮನೆಯಿಂದ ಇಟ್ಟಕ್ಕಾಯ್ತದ ಈಚೆ ಕಡೆಗೆ. ಹೆಂಗೋ ಕಾಪಿ ಗಿಪಿ ಮಾಡ್ಕೊಂಡು ಮನೆಗೇನೆ ನೋಡ್ಕೊಂಡು ಅಡುಗೆ ಪಡಿಗೆ ಮಾಡ್ಕೊಂಡು ಮನೆಗಿದ್ರೆ ನನ್ನ ಮಗನೂ ಹೆಂಗೋ ವ್ಯವಸಾಯ ಅಂತ ಮಾಡ್ಕೊಂಡಿರ್ತಾನೆ. ಸದ್ಯ ಈ ಡೂಪ್ಲೆಕ್ಸ್ ಮನೆ ಬೇಕು ಹೊಲ ಮಾರಬೇಕು ಇವೆಲ್ಲ ಇವಳು ಬಾಯಿಂದ ಬರಲಿಲ್ಲ ಅಂದರೆ ನನ್ನ ಮಗನೂ ಸುಮ್ಕಾಯ್ತಾನೆ ನಾನು ಸುಮ್ಕಾಯ್ತೀನಿ ಅಷ್ಟೇ. ಅತ್ತೆ ಸಕ್ಕರೆ ಎಲ್ಲ ಎಲ್ಲೈತತ್ತೆ. ಅಲ್ಲೇ ಸ್ವಲ್ಪ ಎಲ್ಲ ಐತೆ ನೋಡಮ್ಮಿ ಅಲ್ಲೇ ಕಾಣಿಸ್ತದ ನೋಡಿ ಕಣ್ಗೆನೆ ಅಲ್ಲೇ ನೆನೆಯ ಡಬ್ಬಗಳು ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕಿ ಮಡಗಿದ್ದೀನಿ. ಅತ್ತೆ ಸಿಕ್ತು ಇಲ್ಲೇ ಐತೆ ಅತ್ತೆ ಸಿಕ್ತು. ನನಗೂ ನಿಂಗೂ ಇಬ್ರಿಗೂ ಮಾಡ್ತೀನಿ ಇವತ್ತೆ ಮಾಡ್ತೀನಿ. ಯಾವ ದೇವ್ರು ಬುದ್ಧಿ ಕೊಡ್ತೋ ಏನೋ ದೇವ್ರೇ ನಮ್ಮಪ್ಪ ಕಾಪಾಡಪ್ಪ.